ಡಿ ಪಿಕ್ಚರ್ಸ್ ಈ ಪ್ರೊಡಕ್ಷನ್ ಹೌಸ್ ಶುರುವಾಗಿ ಆಲ್ಮೋಸ್ಟ್ ಒಂದು 15 years ಆಗಿದೆ. 2004 ಒಂದು ಡ್ರೀಮ್ ಆಗಿ ಫಸ್ಟ್ ಸಿನಿಮಾ ಆಗಿದ್ದು 2006-8 ಆ ರೇಂಜ್ ಅಲ್ಲಿ. ಇದು ನಮ್ದು 12th ಪ್ರೊಡಕ್ಷನ್ ಆಕ್ಚುಲಿ. ಕನ್ನಡದಲ್ಲಿ 10 ಸಿನಿಮಾ, ಇದನ್ನು ಸೇರಿ ತಮಿಳಲ್ಲಿ 2 ಸಿನಿಮಾ. ಸೊ ಟೋಟಲಿ 12 ಸಿನಿಮಾ ಪ್ರೊಡ್ಯೂಸ್ ಆಗಿದೆ ಡಿ ಪಿಕ್ಚರ್ಸ್ ಇಂದ. ಬಟ್ ಈ 11 ಪ್ರೊಡಕ್ಷನ್ಸ್ ನಾನು ಏನ್ ಮಾಡಿದ್ದೀನಿ ಇದಕ್ಕೆ ಮುಂಚೆ ಅಷ್ಟು ನಾನೇ ಡೈರೆಕ್ಟ್ ಮಾಡಿದ್ದು, ನಾನೇ ಪ್ರೊಡ್ಯೂಸ್ ಮಾಡಿ ಡೈರೆಕ್ಟ್ ಮಾಡಿದ್ದು. ಫಸ್ಟ್ ಟೈಮ್ ಬೇರೆ ಡೈರೆಕ್ಟರ್ಸ್ ಇಟ್ಕೊಂಡು ನಾನು ಪ್ರೊಡ್ಯೂಸ್ ಮಾಡೋದು ಮೊದಲನೇ ಸಿನಿಮಾ. ಆಕ್ಚುಲಿ ಟು ಬಿ ಹಾನೆಸ್ಟ್, ನಾನು ಪ್ರೊಡಕ್ಷನ್ ಹೌಸ್ ಶುರು ಮಾಡುವಾಗ ನನಗೆ ಆ ಥರ ಐಡಿಯಾ ಇರಲಿಲ್ಲ. ಓಕೆ, ಕೆಲವು ಕಂಟೆಂಟ್ಗಳನ್ನ ನನ್ನ ಕಂಫರ್ಟ್ಗೆ ಒಬ್ಬ ಪ್ರೊಡ್ಯೂಸರ್ನ ನಾನು ಕನ್ವಿನ್ಸ್ ಮಾಡಿ, ಸರ್ ಇದಕ್ಕಿದಿಷ್ಟು ವ್ಯಾಪಾರ ಇದೆ, ಇದು ನಿಮ್ಮ ಕೈಗೆ ಮತ್ತೆ ರಿಟರ್ನ್ ಆಗ್ಬೇಕಂದ್ರೆ 2 ವರ್ಷ ಆಗುತ್ತೆ. ಕಂಟೆಂಟ್ ಓರಿಯೆಂಟೆಡ್ ಸಿನಿಮಾಗೆ ಒಂದು ತಾಳ್ಮೆ ಬೇಕು, ಸಖತ್ ದುಡ್ಡಿದೆ ಅದರಲ್ಲಿ. ಬಟ್ ಯು ಹ್ಯಾವ್ ಟು ವೇಟ್. ಅಷ್ಟು ವೇಟ್ ಮಾಡಿದ್ರೆ ಒಂದು ರೆಗ್ಯುಲರ್ ಆಗಿ ಒಂದು 100 ರೂಪಾಯಿ ಹಾಕಿದ್ರೆ 800 ರೂಪಾಯಿ ತಗೊಳ್ಳೋ ಕೆಪಾಸಿಟಿ ಇದೆ ಕಂಟೆಂಟ್ ಸಿನಿಮಾಗೆ. ಅದು ಆ ವ್ಯಾಪಾರ ನನಗೆ ಗೊತ್ತಿದೆ, ಅದಕ್ಕೆ ಎಷ್ಟು ತಾಳ್ಮೆ ಬೇಕು ಅದು ನನ್ನ ಹತ್ರ ಇದೆ. ಅದರಿಂದ ನಾನು that was the intention to start a production house where I can produce content oriented films. ನಂತದ್ದು ಸೊ ಐ ಆಮ್ ಆನ್ಸರಬಲ್ ಓನ್ಲಿ ಟು ಮೈ ಸೆಲ್ಫ್ ಅನ್ನೋದು ಒಂದಿತ್ತಲ್ಲ, ಬೇರೆ ಯಾರತ್ರ ನನಗೆ ಆನ್ಸರಬಲ್ ಇಲ್ಲ ನಾನು ಅಂತ ಆ ಥರ ಸಿನಿಮಾ ಮಾಡುವಾಗ. ಸೊ ಆ ರೀತಿಯಲ್ಲೇ ನಾನು ಸಿನಿಮಾ ಮಾಡ್ಕೊಂಡು ಬಂದೆ. ಮತ್ತು ಯಾವುದೋ ಒಂದು ಪಾಯಿಂಟ್ ಅಲ್ಲಿ ಒಂದು ಪ್ರಾಬಬ್ಲಿ ಒಂದು 1 year ಮುಂಚೆ ರವಿಚೇತನ್ ಆಲ್ರೆಡಿ ನನಗೆ ಪರಿಚಯ ಇದ್ದಾರೆ. ಅವ್ರದ್ದು ಕೋಮಾ ಸಿನಿಮಾ ಟೈಮಿಂದ ನನಗೆ ಪರಿಚಯ ಇರೋರು. ಒಂದು ದಿವಸ ಬಂದರು, ಸರ್ ಈ ಥರ ನಾವು ಏನೂ ಇಲ್ಲ, ಈ ಥರ ಒಂದು ಕಾನ್ಸೆಪ್ಟ್ ಅನ್ಕೊಂಡು ಒಂದಿಷ್ಟು ಶೂಟು ಮಾಡಿಬಿಟ್ಟಿದ್ದೀವಿ ನಾವು. ಅದ್ರದ್ದೊಂದು ಸಣ್ಣ ಟೀಸರ್ ಥರ ಮಾಡ್ಕೊಂಡಿದ್ದೀನಿ, ಇಲ್ಲಿಂದ ನಿಮ್ಗೆ ಗೈಡೆನ್ಸ್ ಬೇಕು, ಯಾವ ಥರ ಮಾಡೋಣ ಸಿನಿಮಾ, ಹೆಂಗೆ ಮಾಡೋಣ ಅಂತ ತೋರಿಸಿದ್ರು. ಆ ಟೈಮಲ್ಲಿ ನಾನು ಸ್ವಲ್ಪ ಫ್ರೀ ಆಗಿದ್ದೆ, ನಾನು ಕೂತ್ಕೊಂಡು ನೋಡಿದ್ರೆ ಸಖತ್ ಇಂಟ್ರೆಸ್ಟಿಂಗ್ ಆಗಿತ್ತು ನನಗೆ. ಫಸ್ಟ್ ಟೈಮ್ ಆಫ್ಟರ್ ಗುಲ್ಟು ಅನಿಸುತ್ತೆ, ಗುಲ್ಟು ಸಿನಿಮಾ ಆದಮೇಲೆ ಕನ್ನಡದಲ್ಲಿ ಇಲ್ಲ ಸೌತ್ ಇಂಡಿಯಾದಲ್ಲಿ ಡಾರ್ಕ್ ನೆಟ್ ಬಗ್ಗೆ ಒಂದು ಸಿನಿಮಾ ಅನ್ನೋದು ನನ್ನ ತಲೆಗೆ ಬಂತು. ಅಂದ್ರೆ ಒಂದು ಸಿನಿಮಾದಲ್ಲಿರುವ ಕಂಟೆಂಟ್ ಬಗ್ಗೆ ಒಂದು ಡಿಫ್ರೆಂಟ್ ಕಂಟೆಂಟ್ ಬಗ್ಗೆ ಒಬ್ಬ ಡೈರೆಕ್ಟರ್ ಡೀಲ್ ಮಾಡ್ಬೇಕಂದ್ರೆ ಅವ್ನಿಗೆ ಅಷ್ಟು ಮಿನಿಮಮ್ ಅದನ್ನ ಬಗ್ಗೆ ನಾಲೆಡ್ಜ್ ಇರಬೇಕು. ಅವರಿಬ್ರು ಸಾಫ್ಟ್ವೇರ್ ಲೈನ್ ಅಲ್ಲಿ ಇರೋದ್ರಿಂದ ಅದು ತುಂಬಾ ಈಸಿಯಾಗಿ ಅವ್ರಿಗೆ ಹ್ಯಾಂಡಲ್ ಮಾಡಕ್ ಬಂತು. ನನಗೆ ವಾಟ್ ಎವರ್ ದ ಫುಟೇಜ್ ಎಲ್ಲ ನೋಡಿದೆ. ಒಂದು ಪಾಯಿಂಟ್ ಅಲ್ಲಿ ಹೇಳಿದೆ, ನೋಡಿ ನೀವು ನನ್ನ ಹತ್ರ ಗೈಡೆನ್ಸ್ಗೋಸ್ಕರ ಬಂದ್ರಿ, ಕ್ಯಾನ್ ಐ ಗಿವ್ ಯು ಪ್ರಪೋಸಲ್ ಅಂತ ಕೇಳಿದೆ. ಏನ್ ಸರ್ ಅಂದ್ರು, ಇಲ್ಲಿಂದ ನಾನು ಟೇಕ್ ಓವರ್ ಮಾಡ್ಕೊಳ್ಳ ಈ ಸಿನಿಮಾನ, ನಾನೇ ಪ್ರೊಡ್ಯೂಸ್ ಮಾಡ್ಲಾ, ನಾವೊಂದು ಬಿಸ್ನೆಸ್ ಅರೇಂಜ್ಮೆಂಟ್ಸ್ ಬರೋಣ, ನಾನೇ ಪ್ರೊಡ್ಯೂಸ್ ಮಾಡ್ಕೊಳ್ಳ ನನ್ನ ಬ್ಯಾನರ್ ಅಲ್ಲಿ ಇದನ್ನ ಅಂತ ಕೇಳಿದೆ. ಅದರಲ್ಲಿ 2 ರೀಸನ್ ಇತ್ತು. ಒಂದು ಒಳ್ಳೆ ಕ್ವಾಲಿಟಿ ಸಿನಿಮಾ ನನ್ನ ಪ್ರೊಡಕ್ಷನ್ ಬರುತ್ತೆ ಅನ್ನೋದು ಒಂದು. ಇನ್ನೊಂದು, ಆಫ್ಟರ್ 2022 ನಾನು ಕನ್ನಡದಲ್ಲಿ ಸಿನಿಮಾ ಮಾಡಿಲ್ಲ. 9ನೇ ದಿಕ್ಕ ಆದ್ಮೇಲೆ ತಮಿಳ್ ಸಿನಿಮಾನೇ 2 ಸಿನಿಮಾನು, ಕೊಂಡಾಳ್ಬಂ ರೀಮೇಕ್ ಆಫ್ ಆ ಕನ್ನಡ ರಾತ್ರಿ ಮತ್ತೆ ಮಾರುಜನಗರ ಪೊಲೀಸ್ ಸ್ಟೇಷನ್ ಅಂತ ಆಹಾ ಒರಿಜಿನಲ್ 2 ತಮಿಳಲ್ಲೇ ಆಯ್ತು. ಸೊ ನನ್ನ ಕನ್ನಡ ಅನ್ನೋದು ನನ್ನ ಬೇಸಿಕ್, ನಾನು ಎಲ್ಲೇ ಮಾತಾಡೋದು, ತೆಲುಗು ಸಿನಿಮಾ ಮಾಡುವಾಗಲೂ ಆಗ್ಲಿ, ಕನ್ನಡ ಇದು ತಮಿಳ್ ಸಿನಿಮಾ ಮಾಡುವಾಗಲೂ ನನ್ನನ್ನು ನಾನು ಐಡೆಂಟಿಫೈ ಮಾಡ್ಕೊಳ್ಳೋದು ಆಸ್ ಎ ಕನ್ನಡ ಫಿಲ್ಮ್ ಮೇಕರ್. ಸೊ ಆ ಕನ್ನಡದಲ್ಲಿ ಇಲ್ಲ 2 ವರ್ಷ ಆಯ್ತಲ್ಲ ಸಿನಿಮಾ, ನನ್ನೊಂದು ಪ್ರೊಡಕ್ಷನ್ ಒಂದು ಸಿನಿಮಾ ಅಟ್ಲೀಸ್ಟ್ ಬರಬೇಕು ಅನ್ನೋದು ಒಂದು ಇತ್ತು, ಪ್ಲಸ್ ಒಂದು ಒಳ್ಳೆ ಸಿನಿಮಾ ಬರಬೇಕು ಅನ್ನೋದಿತ್ತು. ಸೊ ದಿಸ್ ಇಸ್ ದ ಹೋಲ್ ಸ್ಟೋರಿ. ಈ ಸಿನಿಮಾಗೆ ನಾನು ಏನ್ ಪ್ರೊಡ್ಯೂಸರ್ ಆದೆ ಅನ್ನೋದು. ಆಮೇಲೆ ವೆರಿ ರೀಸೆಂಟ್ಲಿ ನಾನು ಸಿನಿಮಾ ಎಲ್ಲಾ ಸ್ಟೇಜ್ ಅಲ್ಲಿ ನೋಡಿ ನನ್ನ ಕರೆಕ್ಷನ್ಸ್, ನನ್ನ ಔಟ್ಪುಟ್ಸ್ ತುಂಬಾ ಹಾನೆಸ್ಟ್ ಆಗಿ ಪ್ರೌಡ್ ಆಗಿ ಹೇಳ್ಕೊಳ್ತೀನಿ. ಅವ್ರು ತುಂಬಾ ಫೋರ್ಸ್ ಮಾಡಲ್ಲ, ಏನಾದ್ರು ಕರೆಕ್ಷನ್ ಇದ್ರೆ ದಿಸ್ ಇಸ್ ಮೈ ಸಜೆಷನ್ ನೋಡಿ ಅಂತಾನೆ ಹೇಳ್ತೀನಿ. ಒಬ್ಬ ಪ್ರೊಡ್ಯೂಸರ್ ಆಗಿ ಯಾವತ್ತೂ ನಾನು ಡಿಕ್ಟೇಟರ್ಶಿಪ್ ಎಲ್ಲ ತೋರಿಸಿಲ್ಲ ಅವ್ರ ಹತ್ರ. ಆಮೇಲೆ ಅದನ್ನ ಸಜೆಷನ್ ಮಾಡ್ತೀನಿ. ಕೆಲವು ಟೈಮ್ ಅವ್ರ ಅದ್ರಲ್ಲಿ ಡಿಫರೆನ್ಸ್ ಇರುತ್ತೆ, ಬಟ್ ಆ ಕರೆಕ್ಷನ್ಸ್ ಏನಿದೆ ಅದನ್ನ ಅವ್ರು ಇಂಪ್ಲಿಮೆಂಟ್ ಮಾಡ್ಕೊಂಡೆ ಬಂದು ಒಂದು ಪಾಯಿಂಟ್ ಅಲ್ಲಿ ಮೊನ್ನೆ ನಮ್ಮ ಟೀಮ್ ಒಂದು 10 ಜನ ಪ್ಲಸ್ ಸಿನಿಮಾದಲ್ಲಿ ಮಾಡಿರೋ ಟೆಕ್ನಿಷಿಯನ್ಸ್, ಆಕ್ಟರ್ಸ್ ಎಲ್ಲರನ್ನೂ ಕರೆದು ಸಿನಿಮಾ ಒಂದು ಫ್ಲೋ ನೋಡಿದ್ವಿ. ಒಂದು 20 ಜನ ಅವತ್ತು ಕರೆದು ನೋಡುವಾಗ ಎಲ್ಲರೂ ತುಂಬಾನೇ ಖುಷಿ ಪಟ್ರು. ಸೊ ಒಂದು ಕಾನ್ಫಿಡೆನ್ಸ್ ಲೆವೆಲ್ ನೆಕ್ಸ್ಟ್ ಲೆವೆಲ್ಗೆ ಆಯ್ತು. ಓಕೆ, ನನ್ನ ಜಡ್ಜ್ಮೆಂಟ್ ಮಿಸ್ ಆಗಿಲ್ಲ, ಚೆನ್ನಾಗೇ ಇದೆ, ನಾವು ಕರೆಕ್ಟ್ ಒಳ್ಳೆ ಸಿನಿಮಾನೇ ತಗೊಂಡಿದೀವಿ ಅನ್ನೋದು ಒಂದು ಲೆವೆಲ್ಗೆ ಬಂತು. ನನ್ನ ಕಾನ್ಫಿಡೆನ್ಸ್ ಬಂತು. ಈ ಸಿನಿಮಾ ಬಂದು ಆಸ್ ಐ ಮೆನ್ಷನ್ಡ್ ಡಾರ್ಕ್ ನೆಟ್ ಬಗ್ಗೆ, ಅದರಲ್ಲಿ ಅದನ್ನ ಆ ವರ್ಲ್ಡ್ ಅಲ್ಲಿ ಒಂದು ಸಖತ್ ಸೀಕ್ರೆಟ್ಸ್ ಇದೆ. ಆ ಸೀಕ್ರೆಟ್ಸ್ ಬಗ್ಗೆ ಈ ಸಿನಿಮಾ ಇದೆ.
ಅದ್ರಲ್ಲಿ ನಾವು ಒಂದು ಸಣ್ಣ ಒಂದು ಕಾನ್ಸೆಪ್ಟ್ ನ ತಗೊಂಡಿದೀವಿ. ಡಾರ್ಕ್ ನೆಟ್ ಏನು ಅನ್ನೋದನ್ನ ಆಲ್ರೆಡಿ ಡಿಫೈನ್ ಮಾಡಿದೀವಿ. ಇಟ್ಸ್ ಎ ಪ್ಯಾರಲಲ್ ಲೈಫ್, ಒಂದು ಡಾರ್ಕ್ ಲೈಫ್ ಪ್ಯಾರಲಲ್ ಟು ಇಂಟರ್ನೆಟ್. ಅಲ್ಲಿ ಎಷ್ಟೆಷ್ಟು ವಿಷಯಗಳು ವರ್ಲ್ಡ್ ಲೆವೆಲ್ ನಡೀತಾ ಇದೆ, ಅದ್ರಲ್ಲಿ ಒಂದು ಸಣ್ಣ ಒಂದು 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 ವಿಷಯನ ತಗೊಂಡು ಈ ಸಿನಿಮಾ ಮಾಡಿದೀವಿ. ನಾನು ತುಂಬಾ ಕ್ಲೆವರ್ ಆಗಿ ಇದನ್ನ ಡಿಸೆಂಬರ್ ಅಲ್ಲೇ ಸೆನ್ಸಾರ್ ಮಾಡ್ಕೊಂಡ್ಬಿಟ್ಟೆ. ಫಾರ್ ದ ಬೆನಿಫಿಟ್ಸ್ ವಾಟ್ ಎವರ್ ಫ್ರಮ್ ಗವರ್ಮೆಂಟ್ ಅಂತ ಏನೊಂದು ಬೆನಿಫಿಟ್ ಸಿಕ್ಕಿದ್ರು ಒಂದು ಲಾಸ್ಟ್ ಫೈನಾನ್ಷಿಯಲ್ ಇಯರ್ ನಮಗೆ ಸಿಕ್ಲೇನೋ ಒಂದು ಇದರಲ್ಲಿ ಅದನ್ನು ಮಾಡ್ಕೊಂಡು ಇಟ್ಟಿದ್ದೀನಿ. ಈಗ ನಾನು ಹಗ್ಗ ಅಂತ ಒಂದು ಸಿನಿಮಾಗೆ ಬಿಸ್ನೆಸ್ ಕನ್ಸಲ್ಟೇಷನ್ ಆಗಿ ಒಂದು 15 days ಮುಂಚೆ ನಿಮ್ನ ಮೀಟ್ ಮಾಡುವಾಗ ಹೇಳಿದೆ, ಹಗ್ಗ ಸಿನಿಮಾ 23ಗೆ ರಿಲೀಸ್ ಆಗುತ್ತೆ ಆಗಸ್ಟ್ ಅಂದ್ಬಿಟ್ಟು. ಬಟ್ ಅವ್ರು ಏನೋ ಚೂರು ಮುಂದೆ ಹೋಗ್ತಾ ಇದ್ದಾರೆ. ಅದರಿಂದ ಆಗಸ್ಟ್ 23ಗೆ ಈ ಸಿನಿಮಾನ, ಕಪಟಿ ಸಿನಿಮಾನ ನಾವು ರಿಲೀಸ್ ಮಾಡೋಣ ಅಂತ ಪ್ಲಾನ್ ಮಾಡಿ ಅದಕ್ಕೆ ಇವತ್ತು ಒಂದು ಟೀಸರ್ ಲಾಂಚ್ ಅಂತ ಮಾಡಿದೀವಿ. ಜಾನ್ಕಾರ್ ಮ್ಯೂಸಿಕ್ ಚಾನೆಲ್ ಅಲ್ಲಿ ಈಗ ಆಲ್ರೆಡಿ ಟೀಸರ್ ಲಾಂಚ್ ಆಗಿರುತ್ತೆ. ಅದೊಂದು ಒಂದು ಪಾಲಿಸಿ ನನಗೆ, ಒಂದು ಬೆಳಗ್ಗೆನೆ ಅಲ್ಲಿ ಲಾಂಚ್ ಮಾಡ್ಬಿಟ್ಟು ಆಮೇಲೆ ಸುಮ್ಮನೆ ನಾಮಕಾವಾಸಿ ಮೀಡಿಯಾನ ಕರೆದು ಲಾಂಚ್ ಮಾಡುವ ಕಲ್ಚರ್ ನನ್ನ ಹತ್ರ ಇಲ್ಲ. ಆ ಮೀಡಿಯಾ ಜೊತೆ ಇಂಟ್ರಾಕ್ಟ್ ಮಾಡುವಾಗಲೇ ಅದು ಲಾಂಚ್ ಆಗ್ಬೇಕು, ಆವಾಗಲೇ ಅದೊಂದು ರೆಸ್ಪೆಕ್ಟ್, ನಾವು ಮೀಡಿಯಾ ಕೊಡುವ ರೆಸ್ಪೆಕ್ಟ್ ಅಂತ ನಂಬೋನು ನಾನು. ಸೊ ನಾವು ಫಾರ್ಮಲಿ ಇಟ್ ಹಸ್ ಬಿನ್ ಲಾಂಚ್ಡ್. ಸೊ ನಾನು ನಿಮ್ಮನ್ನ ಕೇಳ್ಕೊಳ್ಳೋದು ಏನಂದ್ರೆ, ಈ ಸಿನಿಮಾ ಡೆಫಿನೆಟ್ಲಿ ಒಂದು ಒಂದು ವೆರಿ ಗುಡ್ ಸಿನಿಮಾವಾಗಿರುತ್ತೆ, ತುಂಬಾ ಒಳ್ಳೆ ಸಿನಿಮಾವಾಗಿರುತ್ತೆ. ಗೊತ್ತಿಲ್ಲ ಥಿಯೇಟರ್ ಇಂದ ನೀವು ಹೊರಗಡೆ ಬಂದ್ಮೇಲೆ ಒಂದು ಇಂಪ್ಯಾಕ್ಟ್ ನೀವು ಕ್ಯಾರಿ ಮಾಡ್ಕೊಂಡು ಬರ್ತೀರಾ ಅಂತ ಗೊತ್ತಿಲ್ಲ. ಆದರೆ ಥಿಯೇಟರ್ ಅಲ್ಲಿ ಕೂತ್ಕೊಳ್ಳುವಾಗ ಕಂಪ್ಲೀಟ್ಲಿ ಆಕ್ಯುಪೈ ಆಗಿರ್ತೀರಾ, ಎಂಗೇಜ್ ಆಗಿರ್ತೀರಾ. ದಿಸ್ ಐ ಕ್ಯಾನ್ ಅಶ್ಯೂರ್. ನಾನು ತುಂಬಾ ನಾನು ಪ್ರೊಡ್ಯೂಸ್ ಮಾಡೋ ಸಿನಿಮಾ ಅಂದ್ಬಿಟ್ಟು ಆ ಸಿನಿಮಾ ಏನ್ ಇಂಪ್ಯಾಕ್ಟ್ ಕೊಡುತ್ತೆ ಗೊತ್ತಾ ನಿಮಗೆ? ನೀವು ಮನೆಗೆ ಹೋದ್ರೆ ನಿದ್ದೆನೇ ಬರಲ್ಲ, ಹಂಗೆಲ್ಲ ಸುಳ್ಳು ಹೇಳಲ್ಲ ನಾನು, ನಿದ್ದೆ ಬರಲ್ಲ. ಪ್ರಾಬಬ್ಲಿ ಬಿಕಾಸ್ ಆಫ್ ದ ಕಾನ್ಸೆಪ್ಟ್. ಈ ತರ ಒಂದು ವರ್ಲ್ಡ್ ಇದೆಯಾ, ಆ ವರ್ಲ್ಡ್ ಅಲ್ಲಿ ಹಿಂಗೆಲ್ಲ ನಡೀತಾ ಇದೆಯಾ ಅನ್ನೋ ವಿಷಯನ ನೀವು ಥಿಂಕ್ ಮಾಡಕ್ ಹೋದ್ರೆ ಪ್ರಾಬಬ್ಲಿ ನಿದ್ದೆ ಬರಲ್ಲ. ಅಷ್ಟು ಒಂದು ಕ್ರುಯಾಲಿಟಿ ಇದೆ ಆ ವರ್ಲ್ಡ್ ಅಲ್ಲಿ. ಒಳ್ಳೆ ವಿಷಯಗಳು ಇದೆ. ಅದನ್ನ ಬಗ್ಗೆ ಆಕ್ಚುಲಿ ಡೈರೆಕ್ಟರ್ಸ್ ಇನ್ನೊಂಚೂರು ಒಂದು 2-3 ವಿಷಯನ ರೆಫರ್ ಮಾಡ್ತಾರೆ. ರೆಫರ್ ಮಾಡಿ ಮಾತಾಡೋದು ಇಂಟ್ರೆಸ್ಟಿಂಗ್ ಆಗಿರುತ್ತೆ. ಸೊ ಒನ್ಸ್ ಅಗೈನ್ ಕನ್ನಡದಲ್ಲಿ ಒಂದು ಒಳ್ಳೆ ಸಿನಿಮಾ ಕೊಡಬೇಕು ಅನ್ನೋ ಒಂದು ಉದ್ದೇಶ ಬಿಟ್ಟು ಕೋಟ್ಯಾಂತರ ರೂಪಾಯಿ ಎಲ್ಲ ದುಡ್ಡು ಇದೆಲ್ಲ ಮಾಡಕ್ ಆಗಲ್ಲ. ಬಟ್ ಹಾಕಿರೋ ದುಡ್ಡನ್ನ 100% ತಗೊಳ್ತೀವಿ, ಅದ್ರ ಮೇಲೆ ಒಂದು 25-30% ಇನ್ ಸ್ಪ್ಯಾನ್ ಆಫ್ 1.5 years 2 years ಅಲ್ಲಿ ಬರುತ್ತೆ. ಇಷ್ಟೇ ನನ್ನ ಇಂಟೆನ್ಷನ್. ಒಳ್ಳೆ ಉದ್ದೇಶ, ತುಂಬಾ ಲಿಮಿಟೆಡ್ ಆಗಿ ಒಂದು ಒಳ್ಳೆ ಬಜೆಟ್ ಅಲ್ಲಿ ಮಾಡಿದೀನಿ. ಆ ಸಿನಿಮಾಗೆ ಏನ್ ಬೇಕೋ ಆ ಬಜೆಟ್ ಅಲ್ಲಿ ಮಾಡಿದೀನಿ. ಐ ಥ್ಯಾಂಕ್ ಮೈ ಟೆಕ್ನಿಕಲ್ ಟೀಮ್, ಡೈರೆಕ್ಟರ್ಸ್ ಅಂಡ್ ಕ್ಯಾಮ್ರಾಮನ್, ಮ್ಯೂಸಿಕ್ ಡೈರೆಕ್ಟರ್ ಇಲ್ಲೇ ಜೋಹನ್, ಮುಂದೆ ಬಂದಿಲ್ಲ, ಜೋಹನ್ ಅಂತ ಅವ್ರ ಡೆಬ್ಯೂ ಇಲ್ಲಿ. ಇದಕ್ಕೆ ಮುಂಚೆ ಸಿಲ್ಕ್ ಬೋರ್ಡ್ ಅಂತ ಒಂದು ಸಿನಿಮಾ, ಅದು ಬಂದು ಕನ್ನಡದಲ್ಲಿ ಮೆಟ್ರೋ ಅಂತ ಒಂದು ತಮಿಳ್ ಸಿನಿಮಾ ರೀಮೇಕ್. ಆ ಸಿನಿಮಾ ಬ್ಯಾಕ್ ಗ್ರೌಂಡ್ ಸ್ಕೋರ್ ಅವ್ರದೇ. ಬಟ್ ಇಲ್ಲಿ ಟೆಕ್ನಿಕಲ್ ದಿಸ್ ಇಸ್ ಇಸ್ ಡೆಬ್ಯೂ. ತುಂಬಾ ಒಳ್ಳೆ ಮ್ಯೂಸಿಷಿಯನ್. ಐ ವಿಲ್ ಸೇ ಈಸ್ ಎ ಗುಡ್ ಕಂಪೋಸರ್ ಆಲ್ಸೋ. ಒಂದೇ ಒಂದು ಸಾಂಗ್ ಇದೆ ಸಿನಿಮಾದಲ್ಲಿ, ನೀವು ಈ ಟೀಸರ್ ನೋಡುವಾಗಲೇ ಗೊತ್ತಾಗುತ್ತೆ ಅವ್ರ ಇಂಟೆನ್ಸಿಟಿ ಆಫ್ ಮ್ಯೂಸಿಕ್ ಎಷ್ಟು ಚೆನ್ನಾಗಿ ಅದನ್ನ ಅರ್ಥ ಮಾಡ್ಕೊಂಡು ಮಾಡಿದ್ದಾರೆ ಅಂತ. ಸೊ ಒಂದು ಒಳ್ಳೆ ಟೆಕ್ನಿಷಿಯನ್ಸ್ ಎಲ್ಲ ಸೇರಿ ಸಿನಿಮಾ ಮಾಡಿದ್ದಾರೆ. ಅಂಡ್ ಐ ಶುಡ್ ಟಾಕ್ ಅಬೌಟ್ ದ ಆಕ್ಟರ್ಸ್. ಸುಕೃತಾಜಿ ಆಗಲಿ, ದೇವಯ್ಯ ಒಂದು ಹೊಸ ಒಂದು ಹುಡುಗನ ಇಂಟ್ರೊಡ್ಯೂಸ್ ಮಾಡಿದ್ವಿ, ಸಾತ್ವಿಕ್ ಕೃಷ್ಣನ್ ಅಂತ ಒಂದು. ಇದೆಲ್ಲ ಆಲ್ರೆಡಿ ಕಮಿಟ್ ಆದ್ಮೇಲೆ, ಸೊ ನಾನು ಆ ಕ್ರೆಡಿಟ್ ತಗೊಳಕ್ ಆಗಲ್ಲ. ಆಕ್ಚುಲಿ ದ ಕ್ರೆಡಿಟ್ ಶುಡ್ ಗೋ ಟು ರವಿ ಅಂಡ್ ಚೇತನ್, ಡೈರೆಕ್ಟರ್ಸ್. ಇದರಲ್ಲಿ ಏನಂದ್ರೆ ಸುಕೃತಾ ಒಂದು ಮೆಚೂರ್ಡ್ ಅಂಡ್ ತುಂಬಾ ವರ್ಸಟೈಲ್ ಆಕ್ಟರ್ ಅನ್ನೋದು ನಮ್ಮೆಲ್ಲರಿಗೂ ಗೊತ್ತು. ಶಿ ಹಸ್ ಪ್ರೂವ್ಡ್ ವಿತ್ ಮೆನಿ ಸಿನಿಮಾ, ಪರ್ಟಿಕ್ಯುಲರ್ಲಿ ಥ್ರೂ ಚಟ ಆಗ್ಲಿ ಬೇರೆ ಒಂದು ಸಿನಿಮಾ ಆಗಲಿ ಪ್ರೂವ್ ಮಾಡಿದ್ದಾರೆ. ಇಲ್ಲಿ ಐ ಶುಡ್ ಮೆನ್ಷನ್ ಅಬೌಟ್ ಸಾತ್ವಿಕ್ ಅಂಡ್ ದೇವಯ್ಯ. ವಿಷಯ ಏನಂದ್ರೆ 100% ಹೇಳ್ತೀನಿ, ಕನ್ನಡ ಸಿನಿಮಾಗೆ 2 ರಿಯಲಿಸ್ಟಿಕ್ ಆಕ್ಟರ್ಸ್ ಅಂತ ನಾನು ಹೇಳ್ಬೋದು. ನನ್ನ ಸಿನಿಮಾ ಅಂತ ನಾನು ಹೇಳ್ತಾ ಇಲ್ಲ, 100% ಹೇಳ್ತೀನಿ. ವೆರಿ ವೆರಿ ಗುಡ್ ಆಕ್ಟರ್ಸ್. ಅವ್ರ ಒಳ್ಳೆ ಫ್ಯೂಚರ್ ಇದೆ. ಅವರಿಬ್ರು ಡೆಫಿನೆಟ್ಲಿ ಸಿನಿಮಾ, ಈ ಕನ್ನಡ ಸಿನಿಮಾ ಯೂಸ್ ಮಾಡ್ಕೋಬೇಕು. ವೈ ನಾಟ್ ಇಂಡಿಯನ್ ಸಿನಿಮಾನೇ ಯೂಸ್ ಮಾಡ್ಕೋಬೇಕು ಅನ್ನೋದು ನನ್ನ ಒಂದು ರಿಕ್ವೆಸ್ಟ್. ಏನಾದ್ರು ಮರ್ತಿದ್ರೆ ನಾನು ಡೆಫಿನೆಟ್ಲಿ ಬಿಡಲ್ಲ, ನಿಮ್ಗೆ ಗೊತ್ತಿದೆ. ಮತ್ತೆ ಒಂದ್ಸರಿ ಬಂದು ಸ್ಟೇಜ್ ಅಲ್ಲಿ ಮಾತಾಡ್ತೀನಿ. ಸದ್ಯಕ್ಕೆ ಇಷ್ಟು ಮಾತಾಡಕ್ಕೆ ಇಷ್ಟಪಡ್ತೀನಿ. ಥ್ಯಾಂಕ್ ಯು ಸೋ ಮಚ್. ಐ ನೀಡ್ ಯುವರ್ ಸಪೋರ್ಟ್ ಅಷ್ಟೇ. ನೀವು ಎಲ್ಲ ಮೀಡಿಯಾ ಟೀಸರ್ ನೋಡಿದಿರಾ, ನನಗೆ ಆಲ್ಮೋಸ್ಟ್ ಎಲ್ಲರೂ ನಾವು ಪರ್ಸನಲ್ ಆಗಿ ರೆಗ್ಯುಲರ್ ಟಚ್ ಅಲ್ಲಿ ಇದೀವಿ. ಐ ನೀಡ್ ಯುವರ್ ಒಪಿನಿಯನ್ ಆಲ್ಸೋ. ಥ್ಯಾಂಕ್ ಯು ಸರ್. ನಾನು ಆ ತರ ಬಿಸ್ನೆಸ್ ಮಾಡಿ ಸಿನಿಮಾನೇ ಮಾಡಿಲ್ಲ ಸರ್, ಯಾವ್ದು ಮಾಡಿಲ್ಲ. ಆ ಕರಡರಾತ್ರಿನೂ ಅಷ್ಟೇ ರಿಲೀಸ್ ಮಾಡ್ತೀನಿ, ಬಿಸ್ನೆಸ್ ಮಾಡ್ತೀನಿ. ಅದೇ ನಂದು ಒಂದು ಇಲ್ಲ, ಇಷ್ಟು ಬಜೆಟ್ ಅಲ್ಲಿ ಮಾಡಿದ್ರೆ ಈ ಸಿನಿಮಾಗೆ ಇಷ್ಟು ತಾಕತ್ ಇದೆ ಅನ್ನೋದು ಒಂದು ಗೊತ್ತಾಗುತ್ತೆ ಸರ್ ನನಗೆ.
ಒಂದು ಡಿಜಿಟಲ್ ಇಷ್ಟು ಆಗುತ್ತೆ. ಈಗ ಡಿಜಿಟಲ್ ನಾಳೆ ಬಂದು ಇದನ್ನ ಯಾರಾದ್ರೂ ನನ್ನ ಹತ್ರ ಬಿಸ್ನೆಸ್ ಬಂದ್ರೆ, ಈ ಸಿನಿಮಾ ಬಿಸ್ನೆಸ್ ಬಂದ್ರೆ, ಈ ಸಿನಿಮಾ ಕಾನ್ಸೆಪ್ಟ್, ಈ ಸಿನಿಮಾ ಕಾಸ್ಟ್ಗೆ ಒಂದು 25 ಲಕ್ಷ 30 ಲಕ್ಷ ಆಫರ್ ಮಾಡ್ಬೋದು. ನಾನು ಕೊಡಲ್ಲ, ನಾನು ಕಾಯ್ತೀನಿ. ನಾನು PVD-ಯಲ್ಲಿ ಹಾಕ್ತೀನಿ, ಅಮೆಝಾನ್ ಆಗಲಿ, ಎಲ್ಲಿ ಆಗಲಿ, ರೆವೆನ್ಯೂ ಶೇರಿಂಗ್ ಹಾಕ್ತೀನಿ. ದಿಸ್ ಹಸ್ ಗಾಟ್ ಎ ಕೆಪಾಸಿಟಿ ಟು ಕಲೆಕ್ಟ್ ಮೋರ್ ದೆನ್ 70 lakhs to 1 crore ಅನ್ನೋದನ್ನ ತಲೆಯಲ್ಲಿ ಇರುತ್ತೆ. ಅಟ್ಲೀಸ್ಟ್ ಒಂದು 50% ಅಚೀವ್ ಮಾಡ್ತೀನಿ. ಸೊ ಇದು ನನ್ನ ಸ್ಟ್ರಾಟಜಿ. ಅದಕ್ಕೆ ಹೇಳ್ತಾ ಇದ್ದೀನಿ, ರೆವಿನ್ಯೂ ಜನರೇಟ್ ಮಾಡ್ಬೇಕಂತ ತಾಳ್ಮೆ ಬೇಕು. ಇವತ್ತು ರಿಲೀಸ್ ಆಗಿ, ಈಗ ಸ್ಟಾರ್ ಸಿನಿಮಾ ತರ ಇವತ್ತು ರಿಲೀಸ್ ಆಗಿ ಮಂಡೇನೆ ಶೇರ್ ಬರಲ್ಲ. ಅಷ್ಟು ತಾಳ್ಮೆ ಇದ್ರೆ ಇಂಥ ಸಿನಿಮಾಗಳು ಮಾಡ್ಬೇಕು. ನಾವು ಇದಕ್ಕೆ ನಮ್ಗೆ ಆ ತಾಳ್ಮೆ ಇರಲ್ಲ, ಸುಮ್ಮನೆ ಸಿನಿಮಾನ ಬ್ಲೇಮ್ ಮಾಡ್ತೀವಿ. ಸರ್ ಕಂಟೆಂಟ್ ಓರಿಯೆಂಟೆಡ್ ಸಿನಿಮಾ ಏನು ಬಿಸ್ನೆಸ್ ಆಗಿಲ್ಲ ಅಂತ. ಸರ್ ಇಲ್ಲ ಸರ್, ಓನ್ಲಿ ಇನ್ ಕನ್ನಡ. ಪ್ರಾಬಬ್ಲಿ ಒಂದು ಹಿಂದಿ ಬಿಸ್ನೆಸ್ ಮಾತುಕತೆ ನಡೀತಾ ಇದೆ. ಇಫ್ ದರ್ ಇಸ್ ಎ ಡಿಮ್ಯಾಂಡ್, ನಾನು ಇಮಿಡಿಯೇಟ್ಲಿ ತೆಲುಗು ಅಂಡ್ ತಮಿಳ್ ನಾನು ಡಬ್ ಮಾಡ್ತೀನಿ. ಪ್ರಾಬಬ್ಲಿ ನಾನು OTT-ಯಲ್ಲಿ ರಿಲೀಸ್ ಮಾಡುವಾಗ 3 ಲ್ಯಾಂಗ್ವೇಜ್ ಅಲ್ಲಿ ಮಾಡ್ತೀನಿ. ಥಿಯೇಟ್ರಿಕಲ್ ಮಾಡುವಾಗ ಐ ವಿಲ್ ಡೂ ಓನ್ಲಿ ಇನ್ ಕನ್ನಡ ಸರ್. ಮಹತ್ವ ಹೇಳ್ತೀನಿ ನೋಡಿ, ನೀವೇ ಏನಿದ್ರೆ ನನಗೆ ಭಯ ಆಯ್ತು. ಪಂಚೆ ಕಟ್ಕೊಂಡು ಇಲ್ಲಿ GT ಮಾಲ್ ಬರುವಾಗ, GT ಮಾಲಲ್ಲಿ ಅಲೋವ್ ಮಾಡ್ತಾರಾ ಇಲ್ವಾ ಅಂತ ಭಯ ಇತ್ತು. ಅದಕ್ಕೆ ಸ್ವಲ್ಪ ಸೇಫ್ಟಿಯಾಗಿ ಬ್ಲಾಕ್ ಕಲರ್ ಅಲ್ಲೇ ಕಟ್ಕೊಂಡು ಬಂದ್ಬಿಟ್ಟು, ಸಪೋಸ್ ಅಲೋವ್ ಮಾಡಿಲ್ಲ ಅಂದ್ರೆ ಹಂಗೆ ಪ್ರೊಟೆಸ್ಟ್ ಹಂಗೆ ಬಿಸ್ಬಿಟ್ಟು ಪ್ಯಾಂಟ್ ತಂದಿದ್ದೀನಿ, ಪ್ಯಾಂಟ್ ಹಾಕೊಂಡು ಹಂಗೆ ಪ್ರೊಟೆಸ್ಟ್ ಮಾಡ್ಬಿಡೋಣ ಅನ್ನೋದೊಂದು ಇತ್ತು. ಬಟ್ ಎನಿವೆ, ಇಲ್ಲ, ಅದು ಡೆಫಿನೆಟ್ಲಿ ನಾನು ತುಂಬಾ ಆನ್ ಎ ಸೀರಿಯಸ್ ನೋಟ್ ಐ ಸ್ಟ್ರಾಂಗ್ಲಿ ಕಂಡಮ್ ದಟ್ ಆಕ್ಟ್. ಅವತ್ತೇನೋ ಒಂದು ಇನ್ಸಿಡೆಂಟ್ ಆಗಿದೆ, ಅವ್ರ ವೆನ್ಯೂಲ್ಲೇ ಇದೀವಿ, ದುಡ್ಡು ಕೊಟ್ಬಿಟ್ಟು ಮಾಡ್ತಾ ಇದ್ವಿ, ಫ್ರೀಯಾಗಿ ಏನು ಮಾಡ್ತಾ ಇಲ್ಲ. ಆಗಿರೋದೇ ಬೇರೆ, ಅದು ಪ್ರೊಜೆಕ್ಟ್ ಮಾಡಿರೋದು ಬೇರೆ, ಅದನ್ನು ಸ್ವಲ್ಪ ಗೊತ್ತಾಯ್ತು. ಬಟ್ ಸ್ಟಿಲ್ ಎಲ್ಲೋ ಅಲ್ಲೆಲ್ಲೂ ಒಂದೊಂದ್ ಕಡೆ ಬರುವಾಗ ಅದನ್ನ ನಾವು ಆ ಸ್ಪೇಸ್ ಕೊಡಬಾರದು ಅನ್ನೋದು ನನಗಿದೆ ಸರ್. ಅದನ್ನ ಮಾತಾಡ ಅಲ್ಲೆಲ್ಲ ಮುಗಿಸ್ಬೇಕು. ಜೆನ್ಯೂನ್ ಆಗಿ ಆ ತರ ಆಗಿದ್ರೆ ಐ ಸ್ಟ್ರಾಂಗ್ಲಿ ಕಂಡಮ್. ಇಲ್ಲ ಅಂದ್ರೆ ಡೆಫಿನೆಟ್ಲಿ ಅದು ಏನಿದೆ ಅದು ದಟ್ ಹ್ಯಾಸ್ ಟು ಬಿ ಸಾರ್ಟೆಡ್ ಔಟ್ ಅಷ್ಟೇ ಸರ್. ಬೇರೆ ಸರ್, ಈ ಕ್ರೂಯಲ್ ವರ್ಲ್ಡ್ ಅಂದ್ರಲ್ಲ ನೀವು ಈ ಸಿನಿಮಾ, ಹೌದು ಸರ್, ಅದು ಬೇರೆ ಯಾವ ಭಾಷೆಯಲ್ಲಿ ಈ ತರದ ಟಚ್ ಮಾಡಿಲ್ವಾ ಟಾಪಿಕ್? ನನ್ನ ನಾಲೆಜ್ ನೋಡಿದ್ರೆ ಆಗಿಲ್ಲ ಸರ್. ಬಟ್ ಜನರಲಿ ಹೇಳ್ತಾರೆ ವರ್ಲ್ಡ್ ಲೆವೆಲ್ ಅಲ್ಲಿ ತುಂಬಾ ಸುಪಾರಿಗಳು, ಡಾರ್ಕ್ ನೆಟ್ ಅಲ್ಲಿ ಸುಪಾರಿಗಳು ಕೊಡೋದು. ಬಿಕಾಸ್ ಈಗೆಲ್ಲೋ US ಅಲ್ಲಿ ಇಂಡಿಯಾದಲ್ಲಿರೋ ಒಬ್ಬ ಸುಪಾರಿ ಕೊಡ್ತಾನೆ ಅಂದ್ರೆ that will be given through dark net ಅಲ್ಲಿ ಕಮ್ಯುನಿಕೇಶನ್ ಆಗುತ್ತೆ ಅಂತಾರೆ. The money is transferred in terms of bitcoins ಅಂತಾರೆ, in the mode of bitcoins ಅಂತಾರೆ. ಸೊ ಆ ವರ್ಲ್ಡ್ ಅಲ್ಲಿ ಏನ್ ನಡೀತೆ, ಯಾರಿಗೆ ಏನ್ ಟ್ರಾನ್ಸಾಕ್ಷನ್ ಆಯ್ತು, ಯಾರನ್ನ ಕೊಂದ್ರು, ಇದು ಯಾವ ವಿಷಯನೂ ಬರಲ್ಲ. ಟಾಪಿಕ್ ಇಸ್ ವೆರಿ ಫ್ರೆಶ್ ಫಾರ್ ಅವರ್ ಆಡಿಯನ್ಸ್. ಹೌದು ಸರ್, ಕಂಪ್ಲೀಟ್ಲಿ ಇಟ್ ಈಸ್ ವೆರಿ ಫ್ರೆಶ್. ಅದಕ್ಕೆ ಆ ಫಸ್ಟ್ ವಿಷಯ, ಡಾರ್ಕ್ ನೆಟ್ ವಿಷಯ ನಾವು ಏನ್ ಪ್ರೊಫೈಲ್ ಹಾಕಿದೀವಿ, ದಟ್ ವಾಸ್ ಐಡಿಯಾ. ನೆನ್ನೆ ಮಧ್ಯಾಹ್ನ ನಮ್ 3 ಜನಕ್ಕೂ ಬಂತು, ಇಲ್ಲ ಒಂದು ಪ್ರೊಫೈಲ್ ಹಾಕ್ಬಿಡೋಣ, ಆ ಸಿನಿಮಾ ಇದನ್ ಬಗ್ಗೆ ಇರುತ್ತೆ. ಮೊನ್ನೆ ಸುನೀಲ್ ಕೇಳೋದಲ್ಲ, ಕಾನ್ಸೆಪ್ಟ್ ಹೇಳಿ ನಿಮ್ ಸಿನಿಮಾ ಹಗ್ಗ ಸಿನಿಮಾ ಡೈರೆಕ್ಟರ್ ಹತ್ರ. ಆವಾಗ ನಿಜವಾದ ನನ್ನ ತಲೆಗೆ ಬಂತು, ಇಟ್ ಈಸ್ ರೆಸ್ಪಾನ್ಸಿಬಿಲಿಟಿ ಆಫ್ ದ ಪ್ರೊಡ್ಯೂಸರ್ ಆರ್ ದ ಡೈರೆಕ್ಟರ್ಸ್ ಟು ಟೆಲ್ ದ ಮೀಡಿಯಾ ಏನ್ ಕಾನ್ಸೆಪ್ಟ್ ಸಿನಿಮಾ ಮಾಡಿದೀರಾ, ನೀವು ಯಾವ್ದ ಮೇಲೆ ಮಾಡಿದೀರಾ ಅಂತ ಹೇಳೋದು. ನೀವು ಕೇಳಕ್ ಮುಂಚೆನೆ ಒಂದು ಪ್ರೆಸೆಂಟೇಶನ್ ಮಾಡ್ಬಿಡೋ ಅನ್ನೋ ಉದ್ದೇಶನ ಅದು. ಪರ್ಟಿಕ್ಯುಲರ್ಲಿ ಸುನೀಲ್ ಅವತ್ತು ಕೇಳಿದ್ದು ಮೈಂಡ್ ಬಂತು. ಜನ ಇದ್ದಾಗ ಓಕೆ, ಏನಾದ್ರು ನಮ್ಮ ಸಿನಿಮಾದಲ್ಲಿ ಅದೊಂದು ಪ್ರೊಫೈಲ್ ತರ ಆಗ್ಬಿಡ್ಬೇಕು, ಆ ಸಿನಿಮಾ ಯಾವ್ದು ಬಗ್ಗೆ ಮಾತಾಡುತ್ತೆ ಅನ್ನೋದನ್ನ ಹೇಳ್ಬೇಕು ಅನ್ನೋದು. ಅವೇರ್ನೆಸ್ ಆಲ್ಸೋ. ಯಾ, ಇಟ್ಸ್ ಅವೇರ್ನೆಸ್ ಆಲ್ಸೋ. ಸೊ ನಾವು ತುಂಬಾ ಡೈಲ್ಯೂಟ್ ಮಾಡಿನೇ ಮಾತಾಡಿದೀವಿ ಇದರಲ್ಲಿ. ಸಿನಿಮಾದಲ್ಲಿ ಎಲ್ರಿಗೂ ಅರ್ಥ ಆಗೋ ತರನೇ ಅದನ್ನ ಪ್ರೊಜೆಕ್ಟ್ ಮಾಡಿದೀವಿ. ಈ 2 ಕ್ಯಾರೆಕ್ಟರ್ಸ್ ಅದನ್ನ ಬಗ್ಗೆ ಮಾತಾಡ್ಕೊಡುವಾಗ ವಾಟ್ ಆರ್ ದ ಸ್ಟೇಜಸ್, ವಾಟ್ ಇಸ್ ಡಾರ್ಕ್ ನೆಟ್ ಅನ್ನೋದು ತುಂಬಾ ಡೈಲ್ಯೂಟೆಡ್ ಆಗಿ, ದೋ ಫಾರ್ ಎ ಸಿನಿಮಾ ಪೇಸ್ಗೆ ಅದು ನಿಮಗೆ ಲ್ಯಾಗ್ ಅಂತ ಅನ್ಸಿದ್ರು ವಿ ಹ್ಯಾವ್ ಡೈಲ್ಯೂಟೆಡ್, ಬಿಕಾಸ್ ವಿ ವಾಂಟ್ ದ ಹೋಲ್ ಆಡಿಯನ್ಸ್ ಟು ಅಂಡರ್ಸ್ಟ್ಯಾಂಡ್ ವಾಟ್ ಇಟ್ ಇಸ್ ಎಕ್ಸಾಕ್ಟ್ಲಿ. Thank you, sir. Thank you, sir. Thank you so much.